ಇವಾಗಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಮ ಮಂದಿರವನ್ನ ಸ್ಫೋಟಗೊಳಿಸ್ತೀವಿ ಅನ್ನುವಂತ ಬೆದರಿಕೆ ಬಂದಿದೆ ಅಂತೆ. ಅಯೋಧ್ಯೆಯ ರಾಮ ಮಂದಿರ ಸ್ಫೋಟಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು. ಎಲ್ಲಿಂದ ಬಂದಿದೆ ಇಮೇಲು, ಏನು ಎತ್ತ ಅಂತ ನೋಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿ ಈಗ ಉತ್ತರ ಪ್ರದೇಶ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸ್ಥಳಕ್ಕೆ ಈಗ ಬಾಂಬ್ ಸ್ಕ್ವಾಡ್ ಕೂಡ ದೌಡಾಯಿಸಿದೆ. ಅಯೋಧ್ಯೆಯ ರಾಮ ಮಂದಿರ ಸ್ಫೋಟಿಸೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು. ಎಫ್ಐಆರ್ ಅನ್ನ ದಾಖಲಿಸಿದ ಉತ್ತರ ಪ್ರದೇಶ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಲ್ಲಿ ಈಗ ಚೆಕಿಂಗ್ ಯಾವುದು ನಡೀತಾ ಇಲ್ಲ, ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಮಂದಿರದ ಒಳಗಡೆಗೆ ಹೋಗ್ಬೇಕು ಅಂದ್ರೆ ನೀವು ಏನ್ ತಗೊಂಡಾದ್ರೂ ಆರಾಮಾಗಿ ಒಳಗಡೆ ಹೋಗ್ಬಿಡ್ಬೋದು, ಆ ರೀತಿ ಪರಿಸ್ಥಿತಿಯನ್ನಿದೆ. ಸೊ ಅದೊಂದಿಷ್ಟು ಭದ್ರತೆಯನ್ನ ಹೆಚ್ಚಿಗೆ ಮಾಡಬೇಕಾಗಿದೆ. ಪೂರ್ಣ ಪ್ರಮಾಣದ ಮಂದಿರ ಆದ ನಂತರ ಅದನ್ನು ಮಾಡ್ತೀವಿ ಅಂತಿದ್ದಾರೆ. ಬಟ್ ಅದಕ್ಕಿಂತಲೂ ಮುಂಚಿತವಾಗಿಯೇ ಈಗಲೇ ಅದಕ್ಕೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿ ಒಳಗಡೆ ಆರಾಮಾಗಿ ಮೊಬೈಲ್ ತೊಗೊಂಡು ಹೋಗ್ಬೋದು, ಬ್ಯಾಗ್ಗಳನ್ನು ತೊಗೊಂಡು ಹೋಗ್ಬೋದು. ಆ ಬ್ಯಾಗ್ಗಳನ್ನು ಯಾರು ಚೆಕ್ಕು ಮಾಡೋಂಗಿಲ್ಲ, ಯಾಕಂದರೆ ಅಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಲ್ಲಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಏನು ಮಾಹಿತಿ ಬರ್ತಾ ಇದೆ, ಎಲ್ಲಿಂದ ಬಂದಿದೆ, ಏನು ಈ ಬೆದರಿಕೆ ಅಂತ ಏನಾದರೂ ಗೊತ್ತಾಗ್ತಿದೆಯಾ ಏನು ಅಂತ? ಅರುಣ್, ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ತಮಿಳುನಾಡು ಮೂಲದ ವ್ಯಕ್ತಿಯೊಬ್ಬರು ಈ ಒಂದು ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ರಾಮ ಮಂದಿರದ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ಗೆ ಇಮೇಲ್ ಮೂಲಕ ಈ ಒಂದು ಬೆದರಿಕೆಯನ್ನ ಹಾಕಿರುವಂತದ್ದು. ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಭಾನುವಾರ ಮಧ್ಯಾಹ್ನ ಈ ಒಂದು ಬೆದರಿಕೆ ಬಂದಿರುವಂತದ್ದು. ನಿನ್ನೆ ಇದು ವರದಿಯಾಗಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಿಸಿಕೊಂಡು ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿರುವಂತದ್ದು. ಇಮೇಲ್ ಇಂಗ್ಲಿಷ್ ನಲ್ಲಿ ಇಮೇಲ್ ಅನ್ನ ಮಾಡಿ ರಾಮ ಮಂದಿರ ಸ್ಫೋಟಿಸೋದಾಗಿ ಈತ ಬೆದರಿಕೆಯನ್ನ ಕೂಡ ಹಾಕಿದ್ದ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇಮೇಲ್ ವಿಳಾಸ ಇದ್ರೂ ಕೂಡ ಆ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ಪೊಲೀಸರು ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಬಹುಶಃ ಬಂಧನ ಆದ ಬಳಿಕ ವ್ಯಕ್ತಿಯ ವೈಯಕ್ತಿಕ ಏನು ಡೀಟೇಲ್ಸ್ ಏನಿದೆ ಅದನ್ನ ಮುಂದಿನ ಹಂತದಲ್ಲಿ ಬಹಿರಂಗ ಪಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.